ಅಕ್ರಮ ಮರಳು ದಂಧೆ ವಿಚಾರವಾಗಿ ಸದನದಲ್ಲೂ ಕೂಡ ಸದ್ದು ಮಾಡಿತ್ತು. ಶಾಸಕಿಯೊಬ್ಬರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದಾದ್ಮೇಲೆ ಇದು ತಣ್ಣಗಾಗತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಅದು ತಣ್ಣಗಾಗಿಲ್ಲ. ಎಗ್ಗಿಲ್ಲದೆ ನಡೀತಾನಿದೆ, ಯಾವುದೇ ಭಯವಿಲ್ಲದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಮಾಡಿದೆ ನಿಮ್ಮ ಮುಂದೆ. ಯಾದಗಿರಿಯಲ್ಲಿ ಅಕ್ರಮ ಮರಳು ಮಾಫಿಯಾ ಅಬ್ಬರ. ಗ್ರಾಮಸ್ಥರ ನಿದ್ದೆಗೆಡಿಸಿದ ಮರಳು ಲಾರಿಗಳ ಓಡಾಟ. ರಾಶಿ ರಾಶಿ ಮರಳು ಸಂಗ್ರಹಿಸಿರೋದು, ಲೋಡ್ಗಟ್ಟಲೆ ಮರಳು ಸಾಗಿಸಿರೋದು. ಕೃಷ್ಣಾ ನದಿಯ ಒಡಲಿನಲ್ಲಿ ಅಕ್ರಮ ಮರಳು ಮಾಫಿಯಾ. ರಾತ್ರಿಯೆಲ್ಲ ಮರಳು ಲಾರಿಗಳ ಓಡಾಟ. ಗ್ರಾಮಸ್ಥರ ನಿದ್ದೆಗೆಡಿಸಿದ ಅಕ್ರಮ ಮರಳುಗಾರಿಕೆ. ಇದು ಕಂಡಿದ್ದು ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿ ಒಡಲಿನಲ್ಲಿ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ದಂಧೆಕೋರರು ಮತ್ತೆ ತಮ್ಮ ಆಟಾಟೋಪವನ್ನ ಮುಂದುವರಿತಾ ಇರುವಂತದ್ದು. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ಎರಡು ಪ್ರಮುಖ ನದಿಗಳಾಗಿರ್ತಕ್ಕಂಥ ಕೃಷ್ಣಾ ಮತ್ತು ಭೀಮಾ ನದಿಯಲ್ಲಿ ಮರಳು ದಂಧೆಕೋರರು ಅವ್ಯಾಹತವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡ ಅಕ್ರಮ ಮರಳು ದಂಧೆಯನ್ನ ಎಕ್ಸ್ಪೋಸ್ ಮಾಡಿದ. ರಿಪಬ್ಲಿಕ್ ಕನ್ನಡ ಮರಳು ಮಾಫಿಯಾ ವಿರುದ್ಧ ಸಮರ ಸಾರಿದ. ಕೃಷ್ಣಾ ನದಿಯ ಭಾಗದ ಹಯ್ಯಾಳ ಬಿ ಗ್ರಾಮದಲ್ಲಿ ದಂಧೆಕೋರರ ಅಟ್ಟಹಾಸಕ್ಕೆ ಕಡಿವಾಳ ಹಾಕೋರಿಲ್ಲದಂತಾಗಿದೆ. ಅಕ್ರಮ ಮರಳು ಸಾಗಿಸೋರ ಅಟ್ಟಹಾಸ ಇದೀಗ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದ ಮುಂದೆ ಬಯಲಾಗಿದೆ. ಇದೇ ಒಂದು ಮರಳು ಸುತ್ತಮುತ್ತ ಇರತಕ್ಕಂತ ಕಲಬುರಗಿ ಇರಬಹುದು, ಬೀದರ್ ಮತ್ತೆ ವಿಜಯಪುರ ಜಿಲ್ಲೆವರೆಗೂ ಕೂಡ ಇಲ್ಲಿಂದ ಮರಳು ಸಾಗಾಣಿಕೆ ಆಗುತ್ತೆ. ಹೀಗಾಗಿ ಈ ಒಂದು ಮರಳನ್ನ ಇಲ್ಲಿ ಡಿಮ್ಯಾಂಡ್ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳು ಕೂಡ ಹೋಯ್ತಾರೆ. ಇದೇ ಗ್ರಾಮದಲ್ಲಿ ಕಳೆದ 15 ದಿನಗಳ ಹಿಂದೆ ಒಂದು ಗಲಾಟೆ ಕೂಡ ಆಗಿತ್ತು. ಯಾಕಂತಂದ್ರೆ ಇದೇ ಒಂದು ಮರಳು ಮಾಫಿಯಾನ ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಎರಡೂ ಗ್ರಾಮದ ಯುವಕರು ಕೂಡ ಹೊಡೆದಾಡಿಕೊಂಡಿದ್ರು. ಆದ್ರೂ ಕೂಡ ಈ ಒಂದು ಗ್ರಾಮದಲ್ಲಿ ಮರಳು ಮಾಫಿಯಾ ನಿಂತಿಲ್ಲ. ಕಂಟಿನ್ಯೂ ಆಗಿ ಆ ದಂಧೆ ನಡೀತಾ ಇದೆ. ಯಾದಗಿರಿ ಜಿಲ್ಲೆಯ ಸುರಪುರ, ಶಹಾಪುರ, ವಡಗೇರದಲ್ಲಿ ಅಕ್ರಮ ಮರಳು ಮಾಫಿಯಾ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಕೃಷ್ಣಾ ನದಿ ತಟದಲ್ಲಿ ನಿತ್ಯ ನೂರಾರು ಟಿಪ್ಪರ್ ಟ್ರ್ಯಾಕ್ಟರ್ ಮೂಲಕ ಮರಳು ಸಾಗಾಟ ನಡೆದಿದೆ. ಮರಳು ದಂಧೆಯ ಸ್ಥಳದಿಂದಲೇ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಮಾಡಿದೆ. ಚಿತ್ರದುರ್ಗದಲ್ಲೂ ಅಕ್ರಮ ಮರಳುಗಾರಿಕೆ. ರಿಪಬ್ಲಿಕ್ ಕನ್ನಡದಲ್ಲೇ ಸ್ಯಾಂಡ್ ಮಾಫಿಯಾ ಬಯಲು. ಇತ್ತ ಕೋಟೆನಾಡು ಚಿತ್ರದುರ್ಗದಲ್ಲೂ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೀತಿದೆ. ಮರಳು ತುಂಬಿದ ಲಾರಿಗಳು ನೇಮ ಗಾಳಿಗೆ ತೂರಿ ಸಂಚರಿಸುತ್ತಿವೆ. ಮರಳು ಲಾರಿಗಳು ಗ್ರಾಮಸ್ಥರ ನಿದ್ದೆಗೆಡಿಸಿವೆ. ಏನು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ದಂಗ ಆಗ್ಬಿಡತ್ತೆ. ಇಲ್ಲಿ ಈ ರೋಡ್ ಕ್ಲಿಯರ್ ಆಗಿಲ್ಲ. 2 ವೀಲರ್ಗೆ ಒಂದು 4 ವೀಲರ್ಗೆ ಎಲ್ಲ ಗಾಡಿಗಳಿಗೂ ತೊಂದರೆ ಇತ್ತಿದ್ದು. ಆದಷ್ಟು ಈ ರೋಡ್ ಸಹಕರಿಸಬೇಕಂತೇಳಿ ನಾವು ಕೇಳ್ಕೊಂತ ಇದೀವಿ ಸರ್. ಅಕ್ರಮ ಮರಳು ಸಾಗಾಟದ ಲಾರಿಗಳನ್ನು ತಡೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರ್ಮಿಟ್ ಇಲ್ಲದಿದ್ದರೂ ಮರಳು ಸಾಗಾಟಕ್ಕೆ ಅಧಿಕಾರಿಗಳ ಜಾಣ ಮೌನವೇಕೆ ಅನ್ನೋ ಪ್ರಶ್ನೆ ಎದುರಾಗಿದೆ. ರಿಪಬ್ಲಿಕ್ ಕನ್ನಡ ಜಿಲ್ಲೆಗಳಲ್ಲೂ ಮರಳು ಮಾಫಿಯಾವನ್ನ ಬಯಲಿಗೆಳೆದಿದೆ. ಇನ್ಮುಂದಾದರೂ ಗಣಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಅಕ್ರಮ ಮರಳು ದಂಧೆ ವಿಚಾರವಾಗಿ ಸದನದಲ್ಲೂ ಕೂಡ ಸದ್ದು ಮಾಡಿತ್ತು. ಶಾಸಕಿಯೊಬ್ಬರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದಾದ್ಮೇಲೆ ಇದು ತಣ್ಣಗಾಗತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಅದು ತಣ್ಣಗಾಗಿಲ್ಲ. ಎಗ್ಗಿಲ್ಲದೆ ನಡೀತಾನಿದೆ, ಯಾವುದೇ ಭಯವಿಲ್ಲದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಮಾಡಿದೆ ನಿಮ್ಮ ಮುಂದೆ. ಯಾದಗಿರಿಯಲ್ಲಿ ಅಕ್ರಮ ಮರಳು ಮಾಫಿಯಾ ಅಬ್ಬರ. ಗ್ರಾಮಸ್ಥರ ನಿದ್ದೆಗೆಡಿಸಿದ ಮರಳು ಲಾರಿಗಳ ಓಡಾಟ. ರಾಶಿ ರಾಶಿ ಮರಳು ಸಂಗ್ರಹಿಸಿರೋದು, ಲೋಡ್ಗಟ್ಟಲೆ ಮರಳು ಸಾಗಿಸಿರೋದು. ಕೃಷ್ಣಾ ನದಿಯ ಒಡಲಿನಲ್ಲಿ ಅಕ್ರಮ ಮರಳು ಮಾಫಿಯಾ. ರಾತ್ರಿಯೆಲ್ಲ ಮರಳು ಲಾರಿಗಳ ಓಡಾಟ. ಗ್ರಾಮಸ್ಥರ ನಿದ್ದೆಗೆಡಿಸಿದ ಅಕ್ರಮ ಮರಳುಗಾರಿಕೆ. ಇದು ಕಂಡಿದ್ದು ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿ ಒಡಲಿನಲ್ಲಿ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ದಂಧೆಕೋರರು ಮತ್ತೆ ತಮ್ಮ ಆಟಾಟೋಪವನ್ನ ಮುಂದುವರಿತಾ ಇರುವಂತದ್ದು. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ಎರಡು ಪ್ರಮುಖ ನದಿಗಳಾಗಿರ್ತಕ್ಕಂಥ ಕೃಷ್ಣಾ ಮತ್ತು ಭೀಮಾ ನದಿಯಲ್ಲಿ ಮರಳು ದಂಧೆಕೋರರು ಅವ್ಯಾಹತವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡ ಅಕ್ರಮ ಮರಳು ದಂಧೆಯನ್ನ ಎಕ್ಸ್ಪೋಸ್ ಮಾಡಿದ. ರಿಪಬ್ಲಿಕ್ ಕನ್ನಡ ಮರಳು ಮಾಫಿಯಾ ವಿರುದ್ಧ ಸಮರ ಸಾರಿದ. ಕೃಷ್ಣಾ ನದಿಯ ಭಾಗದ ಹಯ್ಯಾಳ ಬಿ ಗ್ರಾಮದಲ್ಲಿ ದಂಧೆಕೋರರ ಅಟ್ಟಹಾಸಕ್ಕೆ ಕಡಿವಾಳ ಹಾಕೋರಿಲ್ಲದಂತಾಗಿದೆ. ಅಕ್ರಮ ಮರಳು ಸಾಗಿಸೋರ ಅಟ್ಟಹಾಸ ಇದೀಗ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದ ಮುಂದೆ ಬಯಲಾಗಿದೆ.
ಇದೇ ಒಂದು ಮರಳು ಸುತ್ತಮುತ್ತ ಇರತಕ್ಕಂತ ಕಲಬುರಗಿ ಇರಬಹುದು, ಬೀದರ್ ಮತ್ತೆ ವಿಜಯಪುರ ಜಿಲ್ಲೆವರೆಗೂ ಕೂಡ ಇಲ್ಲಿಂದ ಮರಳು ಸಾಗಾಣಿಕೆ ಆಗುತ್ತೆ. ಹೀಗಾಗಿ ಈ ಒಂದು ಮರಳನ್ನ ಇಲ್ಲಿ ಡಿಮ್ಯಾಂಡ್ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳು ಕೂಡ ಹೋಯ್ತಾರೆ. ಇದೇ ಗ್ರಾಮದಲ್ಲಿ ಕಳೆದ 15 ದಿನಗಳ ಹಿಂದೆ ಒಂದು ಗಲಾಟೆ ಕೂಡ ಆಗಿತ್ತು. ಯಾಕಂತಂದ್ರೆ ಇದೇ ಒಂದು ಮರಳು ಮಾಫಿಯಾನ ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಎರಡೂ ಗ್ರಾಮದ ಯುವಕರು ಕೂಡ ಹೊಡೆದಾಡಿಕೊಂಡಿದ್ರು. ಆದ್ರೂ ಕೂಡ ಈ ಒಂದು ಗ್ರಾಮದಲ್ಲಿ ಮರಳು ಮಾಫಿಯಾ ನಿಂತಿಲ್ಲ, ಕಂಟಿನ್ಯೂ ಆಗಿ ಆ ದಂಧೆ ನಡೀತಾ ಇದೆ. ಯಾದಗಿರಿ ಜಿಲ್ಲೆಯ ಸುರಪುರ, ಶಹಾಪುರ, ವಡಗೇರದಲ್ಲಿ ಅಕ್ರಮ ಮರಳು ಮಾಫಿಯಾ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಕೃಷ್ಣಾ ನದಿ ತಟದಲ್ಲಿ ನಿತ್ಯ ನೂರಾರು ಟಿಪ್ಪರ್ ಟ್ರ್ಯಾಕ್ಟರ್ ಮೂಲಕ ಮರಳು ಸಾಗಾಟ ನಡೆದಿದೆ. ಮರಳು ದಂಧೆಯ ಸ್ಥಳದಿಂದಲೇ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಮಾಡಿದೆ. ಚಿತ್ರದುರ್ಗದಲ್ಲೂ ಅಕ್ರಮ ಮರಳುಗಾರಿಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡ್ ಮಾಫಿಯಾ ಬಯಲು. ಇತ್ತ ಕೋಟೆನಾಡು ಚಿತ್ರದುರ್ಗದಲ್ಲೂ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೀತಿದೆ. ಮರಳು ತುಂಬಿದ ಲಾರಿಗಳು ನೇಮ ಗಾಳಿಗೆ ತೂರಿ ಸಂಚರಿಸುತ್ತಿವೆ. ಮರಳು ಲಾರಿಗಳು ಗ್ರಾಮಸ್ಥರ ನಿದ್ದೆಗೆಡಿಸಿವೆ. ಏನು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ದಂಗ ಆಗ್ಬಿಡತ್ತಿಲ್ಲ. ಈ ರೋಡ್ ಕ್ಲಿಯರ್ ಆಗಿಲ್ಲ. 2 ವೀಲರ್ಗೆ ಒಂದು 4 ವೀಲರ್ಗೆ ಎಲ್ಲ ಗಾಡಿಗಳಿಗೂ ತೊಂದರೆ ಐತಿದ್ದು. ಆದಷ್ಟು ರೋಡ್ ಸಹಕರಿಸಬೇಕಂತೇಳಿ ನಾವು ಕೇಳ್ಕೊಂತ ಇದೀವಿ ಸರ್. ಅಕ್ರಮ ಮರಳು ಸಾಗಾಟದ ಲಾರಿಗಳನ್ನು ತಡೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರ್ಮಿಟ್ ಇಲ್ಲದಿದ್ದರೂ ಮರಳು ಸಾಗಾಟಕ್ಕೆ ಅಧಿಕಾರಿಗಳ ಜಾಣ ಮೌನವೇಕೆ ಅನ್ನೋ ಪ್ರಶ್ನೆ ಎದುರಾಗಿದೆ. ರಿಪಬ್ಲಿಕ್ ಕನ್ನಡ ಜಿಲ್ಲೆಗಳಲ್ಲೂ ಮರಳು ಮಾಫಿಯಾವನ್ನ ಬಯಲಿಗೆಳೆದಿದೆ. ಇನ್ಮುಂದಾದರೂ ಗಣಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಅಕ್ರಮ ಮರಳು ದಂಧೆ ವಿಚಾರವಾಗಿ ಸದನದಲ್ಲೂ ಕೂಡ ಸದ್ದು ಮಾಡಿತ್ತು. ಶಾಸಕಿಯೊಬ್ಬರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಅದಾದ್ಮೇಲೆ ಇದು ತಣ್ಣಗಾಗತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಅದು ತಣ್ಣಗಾಗಿಲ್ಲ. ಎಗ್ಗಿಲ್ಲದೆ ನಡೀತಾನಿದೆ, ಯಾವುದೇ ಭಯವಿಲ್ಲದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಮಾಡಿದೆ ನಿಮ್ಮ ಮುಂದೆ. ಯಾದಗಿರಿಯಲ್ಲಿ ಅಕ್ರಮ ಮರಳು ಮಾಫಿಯಾ ಅಬ್ಬರ. ಗ್ರಾಮಸ್ಥರ ನಿದ್ದೆಗೆಡಿಸಿದ ಮರಳು ಲಾರಿಗಳ ಓಡಾಟ. ರಾಶಿ ಮರಳು ಸಂಗ್ರಹಿಸಿರೋದು, ಲೋಡ್ಗಟ್ಟಲೆ ಮರಳು ಸಾಗಿಸಿರೋದು. ಕೃಷ್ಣಾ ನದಿಯ ಒಡಲಿನಲ್ಲೇ ಅಕ್ರಮ ಮರಳು ಮಾಫಿಯಾ. ರಾತ್ರಿಯೆಲ್ಲ ಮರಳು ಲಾರಿಗಳ ಓಡಾಟ. ಗ್ರಾಮಸ್ಥರ ನಿದ್ದೆಗೆಡಿಸಿದ ಅಕ್ರಮ ಮರಳುಗಾರಿಕೆ. ಇದು ಕಂಡಿದ್ದು ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿ ಒಡಲಿನಲ್ಲಿ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ದಂಧೆಕೋರರು ಮತ್ತೆ ತಮ್ಮ ಆಟಾಟೋಪವನ್ನ ಮುಂದುವರಿತಾ ಇರುವಂತದ್ದು. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ 2 ಪ್ರಮುಖ ನದಿಗಳಾಗಿರ್ತಕ್ಕಂಥ ಕೃಷ್ಣಾ ಮತ್ತು ಭೀಮಾ ನದಿಯಲ್ಲಿ ಮರಳು ದಂಧೆಕೋರರು ಅವ್ಯಾಹತವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ರಿಪಬ್ಲಿಕ್ ಕನ್ನಡ ಅಕ್ರಮ ಮರಳು ದಂಧೆಯನ್ನ ಎಕ್ಸ್ಪೋಸ್ ಮಾಡಿದ. ರಿಪಬ್ಲಿಕ್ ಕನ್ನಡ ಮರಳು ಮಾಫಿಯಾ ವಿರುದ್ಧ ಸಮರ ಸಾರಿದ. ಕೃಷ್ಣಾ ನದಿಯ ಭಾಗದ ಹಯ್ಯಾಳ ಬಿ ಗ್ರಾಮದಲ್ಲಿ ದಂಧೆಕೋರರ ಅಟ್ಟಹಾಸಕ್ಕೆ ಕಡಿವಾಳ ಹಾಕೋರಿಲ್ಲದಂತಾಗಿದೆ. ಅಕ್ರಮ ಮರಳು ಸಾಗಿಸೋರ ಅಟ್ಟಹಾಸ ಇದೀಗ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದ ಮುಂದೆ ಬಯಲಾಗಿದೆ. ಇದೇ ಒಂದು ಮರಳು ಸುತ್ತಮುತ್ತ ಇರತಕ್ಕಂತ ಕಲಬುರಗಿ ಇರಬಹುದು, ಬೀದರ್ ಮತ್ತೆ ವಿಜಯಪುರ ಜಿಲ್ಲೆವರೆಗೂ ಕೂಡ ಇಲ್ಲಿಂದ ಮರಳು ಸಾಗಾಣಿಕೆ ಆಗುತ್ತೆ. ಹೀಗಾಗಿ ಈ ಒಂದು ಮರಳನ್ನ ಇಲ್ಲಿ ಡಿಮ್ಯಾಂಡ್ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳು ಕೂಡ ಹೋಯ್ತಾರೆ. ಇದೇ ಗ್ರಾಮದಲ್ಲಿ ಕಳೆದ 15 ದಿನಗಳ ಹಿಂದೆ ಒಂದು ಗಲಾಟೆ ಕೂಡ ಆಗಿತ್ತು. ಯಾಕಂತಂದ್ರೆ ಇದೇ ಒಂದು ಮರಳು ಮಾಫಿಯಾನ ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಎರಡೂ ಗ್ರಾಮದ ಯುವಕರು ಕೂಡ ಹೊಡೆದಾಡಿಕೊಂಡಿದ್ರು. ಆದ್ರೂ ಕೂಡ ಈ ಒಂದು ಗ್ರಾಮದಲ್ಲಿ ಮರಳು ಮಾಫಿಯಾ ನಿಂತಿಲ್ಲ, ಕಂಟಿನ್ಯೂ ಆಗಿ ಆ ದಂಧೆ ನಡೀತಾ ಇದೆ. ಯಾದಗಿರಿ ಜಿಲ್ಲೆಯ ಸುರಪುರ, ಶಹಾಪುರ, ವಡಗೇರದಲ್ಲಿ ಅಕ್ರಮ ಮರಳು ಮಾಫಿಯಾ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಕೃಷ್ಣಾ ನದಿ ತಟದಲ್ಲಿ ನಿತ್ಯ ನೂರಾರು ಟಿಪ್ಪರ್ ಟ್ರ್ಯಾಕ್ಟರ್ ಮೂಲಕ ಮರಳು ಸಾಗಾಟ ನಡೆದಿದೆ. ಮರಳು ದಂಧೆಯ ಸ್ಥಳದಿಂದಲೇ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಮಾಡಿದೆ. ಚಿತ್ರದುರ್ಗದಲ್ಲೂ ಅಕ್ರಮ ಮರಳುಗಾರಿಕೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಯಾಂಡ್ ಮಾಫಿಯಾ ಬಯಲು. ಇತ್ತ ಕೋಟೆನಾಡು ಚಿತ್ರದುರ್ಗದಲ್ಲೂ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೀತಿದೆ. ಮರಳು ತುಂಬಿದ ಲಾರಿಗಳು ನೇಮ ಗಾಳಿಗೆ ತೂರಿ ಸಂಚರಿಸುತ್ತಿವೆ. ಮರಳು ಲಾರಿಗಳು ಗ್ರಾಮಸ್ಥರ ನಿದ್ದೆಗೆಡಿಸಿವೆ. ಏನು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ದಂಗ ಆಗ್ಬಿಡತ್ತಿಲ್ಲ. ಈ ರೋಡ್ ಕ್ಲಿಯರ್ ಆಗಿಲ್ಲ. 2 ವೀಲರ್ಗೆ ಒಂದು 4 ವೀಲರ್ಗೆ ಎಲ್ಲ ಗಾಡಿಗಳಿಗೂ ತೊಂದರೆ ಐತಿದ್ದು. ಆದಷ್ಟು ರೋಡ್ ಸಹಕರಿಸಬೇಕಂತೇಳಿ ನಾವು ಕೇಳ್ಕೊಂತ ಇದೀವಿ ಸರ್. ಅಕ್ರಮ ಮರಳು ಸಾಗಾಟದ ಲಾರಿಗಳನ್ನು ತಡೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರ್ಮಿಟ್ ಇಲ್ಲದಿದ್ದರೂ ಮರಳು ಸಾಗಾಟಕ್ಕೆ ಅಧಿಕಾರಿಗಳ ಜಾಣ ಮೌನವೇಕೆ ಅನ್ನೋ ಪ್ರಶ್ನೆ ಎದುರಾಗಿದೆ.
ರಿಪಬ್ಲಿಕ್ ಕನ್ನಡ ಜಿಲ್ಲೆಗಳಲ್ಲೂ ಮರಳು ಮಾಫಿಯಾವನ್ನ ಬಯಲಿಗೆಳೆದಿದೆ. ಇನ್ಮುಂದಾದ್ರೂ ಗಣಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಮಗದುಮ್ಮ ಜೊತೆ ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ.